ಸರ್, ಇಂಥ ಇನ್ಸಿಡೆಂಟ್ ಬಂದಾಗ ಸಾಮಾನ್ಯವಾಗಿ ಮೆಂಟಲಿ ಕುಗ್ಗು ಹೋಗ್ತೀವಿ ಇಂಥ ಒಂದು ಸಮಸ್ಯೆಲಿ ಸಿಕ್ಕಾಕೊಂಡಾಗ. ಬಟ್ ದರ್ಶನ್ ಅವರು ನಿಜವಾಗ್ಲೂ ಮೆಂಟಲಿ ಕುಗ್ಗು ಹೋಗಿದ್ರಾ, ಅದರಿಂದ ಕಂಬ್ಯಾಕ್ ಆಗಿದ್ರಾ, ಅಥವಾ ಈ ವಿಚಾರವನ್ನು ಅವ್ರು ಹೇಗೆ ತೊಗೊಂಡಿದ್ದಾರೆ ಸರ್? ಸರ್, ಕುಗ್ಗೋಗೋಕ್ಕೆ ಕಂಪ್ಲೀಟಾಗೆ ಹೌದು, ನಾನು ತಪ್ಪು ಮಾಡಿಬಿಡ್ತೀನಿ ಅಂತ ಅನಿಸಿದಾಗ ಪಶ್ಚಾತ್ತಾಪ ಮೈಂಡ್ಸೆಟ್ಟಲ್ಲಿ ಅನಿಸ್ಬೋದು. ಇಲ್ಲಿ ಅವರು ಭಾಗವಹಿಸಿರೋದೇ ಅಲ್ಲಿ ಏನು ಅಂತ ಅವನಿಗೆ ಗೊತ್ತಿದೆ. ಸೊ ಅವನೇನು ಕುಗ್ಗೋಗಿರಲಿಲ್ಲ, ಬೇಜಾರಾಗಿತ್ತು. ಅಂದರೆ ಈ ಪರಿಸ್ಥಿತಿಲಿ ಇದೀನಲ್ಲ ಅನ್ನೋ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ಸಲ್ಲಿದ್ದ. ಬಟ್ ಅದರಿಂದ ಮೆಂಟಲ್ ಸ್ಟ್ರೆಸ್ ಅದರಿಂದ ಬೇಗ ಹೊರಗೆ ಬರ್ಬೋದು ಸರ್. ಸುತ್ತ ಎಲ್ಲ ಅವ್ನು ಇಷ್ಟಪಟ್ಟಿದ್ದೆಲ್ಲನೂ ಕಾಣ್ತಾ ಇದ್ದರೆ, ಇಷ್ಟಪಟ್ಟವ್ರ ಜೊತೇಲಿದ್ದರೆ ಅದರಿಂದ ಹೊರಗೆ ಬರ್ತಾರೆ. ಇನ್ನೊಂದು ಮುಖ್ಯ ಕೇಳಿದ್ರೆ, ದರ್ಶನ್ ಅವರ ಸಹವಾಸ ದೋಷದಿಂದ ಹಿಂಗೆಲ್ಲ ಆಯಿತು ಅನ್ನೋದೆಲ್ಲ ಕೆಲವರು ಒಂದಿಷ್ಟು ಜನ ಹೇಳ್ತಾರೆ. ಯಾಕಂದರೆ ಅವ್ರ ಸುತ್ತಮುತ್ತ ಹಳೆಯ ನಿರ್ದೇಶಕರುಗಳಿದ್ದರು, ಒಳ್ಳೊಳ್ಳೆ ಡೈರೆಕ್ಟರ್, ಒಳ್ಳೊಳ್ಳೆ ಸ್ನೇಹಿತರುಗಳಿದ್ದರು ಮೊದಲಿಗೆ. ಬಟ್ ಈಗ ಅವ್ರು ಯಾರೂ ಇಲ್ಲ, ಎಲ್ಲ ಯಾರೋ ಹೊಸ ಹುಡುಗರಿದ್ದಾರೆ, ರೌಡಿ ಬ್ಯಾಕ್ಗ್ರೌಂಡ್ ಇರುವಂಥ ಹುಡುಗರುಗಳಿಗೆ ಕೆಲವರಿದ್ದಾರೆ. ಮತ್ತು ಅವ್ರ ಅಭಿಮಾನಿ ಬಳಗ ಕೆಲವು ಅವರು ಸರಿಯಾಗಿ ನಡೆಸ್ಕೊಳ್ಳಲ್ಲ. ಒಬ್ಬ ಹೀರೋನ ಬೆಳೆಸೋದು ಮತ್ತು ಅವ್ರನ್ನ ಕರೆಕ್ಟಾಗಿ ರೂಟ್ ತಗೊಳ್ಳೋದು ಅಭಿಮಾನಿ ಕೈಯಲ್ಲಿರುತ್ತೆ. ಅವರು ಕೂಡ ದರ್ಶನ್ ಮಾಡಿದ್ದೇ ಸರಿ ಅಂತ ಹೇಳ್ತಾರೆ, ಇದೆಲ್ಲ ಮಾಡ್ತಾರೆ ಅಂತ ಒಂದಿಷ್ಟು ವಾದಗಳು ವಿವಾದಗಳು ಎಲ್ಲವೂ ಕೂಡ ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾ. ನೀವೇನು ಹೇಳ್ತೀರಿ ಬಗ್ಗೆ? ಸರ್, ಅಭಿಮಾನಿಗಳು ಹೆಂಗೆ ಸರ್ ಹೀರೋನ ನಡೆಸ್ಕೋತಾರೆ? ಅವರು ಅವ್ರನ್ನ ನೋಡ್ತಾರೆ ಅಷ್ಟೇ ಪಾಪ. ಅವರು ಅಲ್ಲಿ ಬಂದು ಅವರು ನಾವು ಮಾಡಿರೋ ಸಿನಿಮಾ ಹಿಟ್ಟಾಯಿತು ಅಂದರೆ ಅವರು ನಾವು ಮಾಡಿರೋ ಸಿನಿಮಾ ಇಷ್ಟಪಟ್ಟಿದ್ದಾರೆ ಅಂತ, ನಾವು ಮಾಡಿರೋ ಸಿನಿಮಾ ವರ್ಕ್ ಆಗಿಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅಷ್ಟೇ ಪಾಪ. ಅಷ್ಟೇ ಅಭಿಮಾನಿಗಳು ಹೇಳೋಕ್ಕಾಗೋದು. ಆ್ಯಂಡ್ ಸರ್ಕಲಲ್ಲಿ ಯಾರು ಸರಿಗಿಲ್ಲ ಅವೆಲ್ಲ ಹೇಳೋಕ್ಕೆ ದರ್ಶನ್ ಈಸ್ ಕ್ವೈಟ್ ಇಂಟೆಲಿಜೆಂಟ್ ಸರ್. ಆ್ಯಂಡ್ ಇಷ್ಟು ವಯಸ್ಸಲ್ಲಿ ಅವ್ರಿಗೆ ಜಡ್ಜ್ಮೆಂಟ್ ತೊಗೊಳಕ್ಕಿದೆ. ಯಾರು ಹೇಳ್ಕೊಟ್ಟು ಮಾಡಬೇಕು ಅನ್ನೋದು ಏನೂ ಇಲ್ಲ. ಈಗ ಹಳೆ ನಿರ್ದೇಶಕರು ಯಾರೂ ಇಲ್ಲ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅಂದರೆ ಈಗ ಕೆಲವು MD ಶ್ರೀಧರ್ ಆಗಿರ್ಬೋದು ಅಥವಾ ಒಂದು ಒಳ್ಳೊಳ್ಳೆ ನಿರ್ದೇಶಕರ ಜೊತೆಗಿದ್ರು, ಏನಾದ್ರು ತಪ್ಪಾದರೆ ಸರಿಯಾಗಿ ಹೇಳ್ಕೊಡ್ತಾ ಇದ್ರು. ಇಲ್ಲ, ಇಂಡಸ್ಟ್ರಿ ಹಿಂಗಿದೆ, ನೀವು ಹಿಂಗಿರಬೇಕು ಅಂತ ಹೇಳ್ತಿದ್ರು. ಅಂದರೆ ಒಂದಿಷ್ಟು ವಿಚಾರಗಳು ಚರ್ಚೆಗಳಾಗ್ತಾ ಇರ್ತವೆ. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೆ. ಯಾರಿಗೂ ಬುದ್ಧಿ ಹೇಳೋ ಬೇಕಾಗಿಲ್ಲ ಸರ್. ಎಲ್ಲರೂ ಅವ್ರವ್ರ ಪ್ರಕಾರ ಅವರು ಇಂಟೆಲಿಜೆಂಟಾಗೇ ಇರ್ತಾರೆ. ಏನೋ ಒಂದೊಂದು ಸ್ಟೆಪ್ ತೊಗೊಂಡಾಗ ಅವ್ರು ಮಾಡಿರೋದು ರಾಂಗು ಅಂತ ಅನ್ಸ್ಬೋದು, ಒಂದೊಂದು ಸ್ಟೆಪ್ ತೊಗೊಂಡ್ರೆ ಅವ್ರು ರೈಟ್ ಅನ್ಸ್ಬೋದು. ಈಗ ಅದಕ್ಕೆ ದರ್ಶನ್ ಅವನೇ ಡಿಸೈಡ್ ಮಾಡ್ತಾನೆ, ನಾನು ಏನು ಮಾಡಬೇಕು, ಹೆಂಗಿರಬೇಕು, ಅದು ಅವನಿಗೆ ಗೊತ್ತು. ಅದನ್ನು ನಾವು ಯಾರೊಬ್ಬರು ಹೇಳ್ಕೊಟ್ಟು ಮಾಡಬೇಕು ಅನ್ನೋಷ್ಟು ಚಿಕ್ಕ ಹುಡುಗ ದರ್ಶನ್ ಏನಲ್ಲ. ಅವನಿಗೆ ಗೊತ್ತು, ಲೈಫ್ ಎಕ್ಸ್ಪೀರಿಯೆನ್ಸ್ಗಳಾಗಿದೆ, ಜೀವನಗಳು ಕರೆಕ್ಟಾಗಿದೆ. ಎದುರುಗಡೆ ಇರೋರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅವ್ರ ಜೊತೆ ಹಂಗೆ ರಿಯಾಕ್ಟ್ ಮಾಡ್ತಾನೆ ಅಷ್ಟೇ. ಸರ್, ಈ ಪ್ರಾಣಿ ಪಕ್ಷಿಗಳನ್ನು ಅಥವಾ ಪ್ರೀತಿ ಮಾಡುವಂಥವ್ರು, ಅದು ಮೂಕ ಪ್ರಾಣಿಗಳ ಪ್ರೀತಿ ಮಾಡುವಂಥವ್ರು ಒಂದು ಹಿರಿಯನ್ನು ಕೂಡ ಸಾಯಿಸಲ್ಲ ಅನ್ನೋವಂಥದ್ದು ಒಂದು ಮಾತಿರುವಂಥದ್ದು. ಅದು ನಿಜ ಕೂಡ ಸಾಕಷ್ಟು ಬಾರಿ ಕೇಳಿರ್ತೀವಿ. ಬಟ್ ರೇಣುಕಾಸ್ವಾಮಿ ವಿಚಾರದಲ್ಲಿ ಹಿಂಗೆ ಇನ್ಸಿಡೆಂಟ್ ಆಗೋಗಿದೆ. ಬಟ್ ಅದರಲ್ಲಿ ಅವರು ಇದ್ದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ, ಎಲ್ಲವೂ ಕೂಡ ಕೋರ್ಟಲ್ಲಿ ಇರುವಂಥದ್ದು. ಬಟ್ ಪರ್ಸ್ನಲಿ ಅವರು ಆ ಕುಟುಂಬದ ವಿಚಾರವಾಗಿ ದರ್ಶನ್ ಸರ್ ಅವರ ಮನಸ್ಸಲ್ಲಿ ಏನು ನಡೆದಿದೆ, ನಿಮ್ಮ ಜೊತೆ ಏನಾದ್ರು ಮಾತಾಡಿದಾರಾ, ಹೇಗೆ ಅಂತೇಳಿ? ಸರ್, ಇವಾಗ ಇದು ಕೋರ್ಟಲ್ಲಿ ಇರೋದ್ರಿಂದ ನಾವು ಏನೂ ಅದನ್ನು ಮಾಡೋಕ್ಕಾಗಲ್ಲ. ಈಗ ನಾವು ಏನೇ ಅದ್ರ ಬಗ್ಗೆ ಮಾಡಬೇಕು, ಸ್ಟೆಪ್ ತೊಗೋಬೇಕು, ಇಲ್ಲ ಏನೋ ಅನ್ಕೋಬೇಕು, ಎಲ್ಲ ಕೋರ್ಟ್ ಥ್ರೂನೇ ಆಗಬೇಕು. ಸೊ ಕೋರ್ಟಿಂದನೇ ಅವೆಲ್ಲ ನಡೆಯೋದ್ರಿಂದ ಸೊ ಅವರು ಡಿಸೈಡರ್ಸು. ಸೊ ಅದು ಬಂದ ಮೇಲೇ ಎಲ್ಲ ಅದ್ರ ಬಗ್ಗೆ ಮಾತಾಡೋದು ಬೆಟ್ರ್ ಅನಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರ ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಥ್ಯಾಂಕ್ ಯು ವಿಜಯ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನಮ್ಮ ಸಿನಿಮಾ ಪ್ರಮೋಷನ್ಗೆ ಬಂದಿದ್ದು, ಇಂಟರ್ವ್ಯೂ ಮಾಡಿದ್ದು. ದಯವಿಟ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ನಮ್ಮ ಸಿನಿಮಾ. ಥ್ಯಾಂಕ್ ಯು. ಸೊ ಇದಿಷ್ಟು ದಿನಕರ್ತುಗೌರ ಮಾತುಗಳು. ದರ್ಶನ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡು, ಜೊತೆಗೆ ಅವರ ನಿರ್ದೇಶನ ರಾಯಲ್ ಸಿನಿಮಾ ಬರ್ತಾ ಇದೆ. ಜನವರಿ 24 ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸುಮಾರು ಒಂದು 3-4 ವರ್ಷಗಳ ನಂತರ ಅವ್ರ ದರ್ಶನ ಬರ್ತಿರೋಂಥ ಒಂದು ಸಿನಿಮಾ ಇದು. ಹಾಗಾಗಿ ಈ ಸಿನಿಮಾದ ಹಾಡುಗಳು ತುಂಬ ಚೆನ್ನಾಗಿ ಜನರನ್ನ ಮನಸ್ಸನ್ನು ಗೆದ್ದಿರುವಂಥದ್ದು. ಸಿನಿಮಾ ಚೆನ್ನಾಗಿ ಮೂಡ್ ಬಂದಂಥ ಮಾತುಗಳನ್ನ ಹೇಳ್ತಾ ಹೋದರು. ಕ್ಯಾಂಪರ್ಸನ್ನು ನಾಗರಾಜ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.